ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಬೇಕು ಅಂತ ಆಸೆ ಇತ್ತು. ಆದರೆ ಹೈಕಮಾಂಡ್ ಕರೆದು ಹೇಳಿಬಿಟ್ಟಿದೆ, ಎಲ್ಲ ವಿಷಯ ಕ್ಲಿಯರ್ ಮಾಡಿಬಿಟ್ಟಿದೆ ಅಂದರು ಯತೀಂದ್ರ ಸಿದ್ದರಾಮಯ್ಯನವರು. ಅದರ ಮಾರನೇ ದಿವಸ ಹೇಳೋದೆಲ್ಲವನ್ನೂ ನಾನು ಹೇಳಿದ್ದೀನಿ, ನೀವೇನಾರು ಮಾತಾಡ್ಕೊಳ್ಳಿ ಅಂದರು. 9ನೇ ತಾರೀಕು ಆವತ್ತೇ ಶಾಸಕಾಂಗ ಪಕ್ಷದ ಸಭೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ಶಾಸಕರು ಇದರ ಬಗ್ಗೆ ಕೇಳಿದ್ರೆ ಅಂತ ಪತ್ರಕರ್ತರು ಕೇಳಿದಾಗ ಮಾತಾಡಲಿ ಬಿಡಿ ನೋಡೋಣ ಅಂದರು. ಯತೀಂದ್ರ ಅವರ ಹೇಳಿಕೆಗೆ ನಿನ್ನೆ ಒಂದು ದಿವಸ ರಜೆ. ಇವತ್ತು ಮತ್ತೆ ಹೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ. 8ನೇ ತಾರೀಕು, 9ನೇ ತಾರೀಕು, ಇವತ್ತು 11ನೇ ತಾರೀಕು ಮತ್ತೆ 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 ಅದೇ ಹೇಳಿಕೆಯನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಈ ಹೇಳಿಕೆಗಳು ಮುಖ್ಯಮಂತ್ರಿಯ ಪುತ್ರನ ಹೇಳಿಕೆ. ಸಿದ್ದರಾಮಯ್ಯನವ್ರಿಗೆ ಹೆಲ್ಪ್ ಆಗ್ತಾವ? ಯಾವ ಕಾರಣಕ್ಕೂ ಆಗೋದಿಲ್ಲ. ಸಹಾಯಕ ಆಗೋದು ಒತ್ತಟ್ಟಿಗಿರಲಿ, ಕೌಂಟರ್ ಪ್ರೊಡಕ್ಟಿವ್ ಹೇಳಿಕೆ ಇವು. ಯಾವಾಗ ನಾಯಕತ್ವ ಬದಲಾವಣೆ ಚರ್ಚೆ ಕರ್ನಾಟಕದಲ್ಲಿ ತಾರಕಕ್ಕೇರ್ತೋ, ಹೈಕಮಾಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ನೀವು ಕೂತ್ಕೊಂಡು ಒಂದು ಡಿನ್ನರೋ ಲಂಚೋ ಬ್ರೇಕ್ಫಾಸ್ಟೋ ಮಾಡಿಕೊಂಡು ಜನರಿಗೆ ಸ್ಪಷ್ಟ ಸಂದೇಶ ಕೊಡಿ, ಬೆಳಗಾವಿ ಅಧಿವೇಶನದಲ್ಲಿ ಒಗ್ಗಟ್ಟಿರಲಿ ಅಂತ ಸೂಚನೆ ಕೊಡ್ತು. ಆ ಪ್ರಕಾರ ಮುಖ್ಯಮಂತ್ರಿಗಳ ಮನೆಗೆ ಬಂದರು, ಉಪಮುಖ್ಯಮಂತ್ರಿಗಳ ಮನೆಗೆ ಬಂದರು. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಒಗ್ಗಟ್ಟಿನ ಸಂದೇಶವನ್ನು ಕೊಡಲಾಯಿತು. ನ ಭೂತೋ ನ ಭವಿಷ್ಯತಿ. ದ್ವಿಪಕ್ಷೀಯ ಮಾತುಕತೆ ರೀತಿಯಲ್ಲಿ ಹೈಪ್ ಸಿಗ್ತದಕ್ಕೆ. ನ ಭೂತೋ ನ ಭವಿಷ್ಯತಿ ಅಂತ ಯಾಕಂದೆ ಅಂದರೆ, ಇತಿಹಾಸದಲ್ಲಿ ಹಿಂದೆ ಯಾವತ್ತೂ ಒಂದು ರಾಜ್ಯದ ನಂಬರ್ 1 ನಂಬರ್ 2 ಅಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಪರಸ್ಪರ ಊಟಕ್ಕೆ ತಿಂಡಿಗೆ ಸೇರ್ತಾ ಇರುವುದು ಇಷ್ಟು ದೊಡ್ಡ ಇವೆಂಟ್ ಆಗಿದ್ದು ಮೊಟ್ಟಮೊದಲನೇ ಸಲ ರಾಜ್ಯದಲ್ಲಿ. ಮೊಟ್ಟಮೊದಲನೇ ಸಲ ಆಯಿತು. ಅಷ್ಟಾಯಿತು. ಹೈಕಮಾಂಡ್ ಖುಷಿ ಆಯಿತು. ಆಯ್ತಪ್ಪ, ಮುಂದೆ ಬಂದಿದ್ದು ಬರಲಿ, ಸದ್ಯಕ್ಕಂತೂ ಒಗ್ಗಟ್ಟಿನ ಸಂದೇಶ ಕೊಟ್ಟಿದ್ದಾರೆ, ಬೆಳಗಾವಿ ಅಧಿವೇಶನ ಸುಸೂತ್ರವಾಗಿ ನಡೆಯುತ್ತೆ ಅಂತ. ಆ ಮೂಲಕ ಹೈಕಮಾಂಡಿನ ಮಾತನ್ನು ಪಾಲಿಸಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಸಂದೇಶ ಆಯಿತು, ಸಿದ್ದರಾಮಯ್ಯನವ್ರದ್ದು ಸಂದೇಶ ಆಯಿತು. ಮಧ್ಯದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಹಿಂಗೆ ಹೇಳಿಕೆ ಕೊಟ್ಟರೆ ಹೈಕಮಾಂಡ್ನಿಂದ ಕೇಳೋದಿಲ್ವಾ? ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಿತ್ತಲ್ಲ, ನಿಮ್ಮ ಮಗ ಹಿಂಗೆ ಯಾಕೆ ಮಾತಾಡ್ದ ಅಂತ. ಗೊತ್ತಿಲ್ಲ ಅಂದರೆ ಇದು ಸಿದ್ದರಾಮಯ್ಯನವರಿಗೆ ಕೌಂಟರ್ ಪ್ರೊಡಕ್ಟಿವ್ ಆಗುವಂಥ ಹೇಳಿಕೆ. ನೋಡಿ, ಸಿದ್ದರಾಮಯ್ಯನವರನ್ನು ಬೆಂಬಲಿಸುವ ಅವರದ್ದೇ ಸಚಿವ ಸಂಪುಟದ ಸದಸ್ಯರುಗಳೇ ಸಿದ್ದರಾಮಯ್ಯನವ್ರಿಗೆ ಹೋಗಿ ಹೇಳಿದ್ರಂತೆ, ಯಾಕೆ ಮಾತಾಡ್ತಿದ್ದಾರೆ ಯತೀಂದ್ರ? ಹೀಗೆ ಮಾತನಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವ ಶಾಸಕರಲ್ಲಿ ಒಗ್ಗಟ್ಟು ಹೆಚ್ಚು ಮಾಡ್ದಂಗೆ ಆಗೋದಿಲ್ವಾ ಅಂತ ಹೇಳಿದ್ರಂತೆ.